ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆಂಟ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ನಿನ್ನೆ ಎಪಿಸೋಡ್ ಅಂತೂ ನೀವು ನೋಡೇ ಇರ್ತೀರ. ನಿನ್ನೆ ಏನೆಲ್ಲ ಆಯಿತು ಅಂತ ಗೊತ್ತಿರ್ತಾ, ಅದೊಂದ್ಸಲ ಒಮ್ಮೆ ನೋಡ್ಕೊಂಡು ಬರೋಣ. ನಿನ್ನೆ ಕ್ಯಾಪ್ಟನ್ಸಿ ಓಟನ್ನು ಕೂಡ ಇತ್ತು. ಆಮೇಲೆ ನಿನ್ನೆ ಮನೆಯಲ್ಲಿ ಗೆಸ್ಟ್ಗಳು ಬಂದಿರೋ ಕಾರಣ ಗೆಸ್ಟ್ಗಳಿಗೆ ಬೇಕಾದನ್ನು ಮಾಡಿಕೊಡೋದು ಈ ಮನೆ ಸ್ಪರ್ಧಿಗಳಿಗೆ ಏನು ಬಿಗ್ ಬಾಸ್ ಹೇಳಿರ್ತಾರೆ. ಸೊ ಆ ವಿಚಾರವಾಗಿ ಸಾಕಷ್ಟು ಗಲಾಟೆಗಳು, ಆಮೇಲೆ ಗಿಲ್ಲಿ ಮತ್ತು ರಜತ್ ನಡುವೆ ಕೆಲವಷ್ಟು ಗಲಾಟೆಗಳು ಇವೆಲ್ಲ ನಡೆದಿದೆ. ಆದರೆ ನೋಡೋದಾದರೆ ಇಲ್ಲಿ ಗೆಸ್ಟ್ಗಳಿದ್ದೇ ಯಾಕೋ ತುಂಬ ಅತಿ ಆಗ್ತಿದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಗೆಸ್ಟ್ಗಳ ರೀತಿ ಇಲ್ಲ. ಯಾಕಂದರೆ ಅವರೇನು ಆರ್ಡರ್ ಮಾಡೋ ಥರ ಈ ಥರ ಒಂದು ಟಾಸ್ಕ್ ಎಲ್ಲ ಮಾಡ್ತಿದ್ದಾರೆ. ನಿನ್ನೆ ಕೂಡ ಅಷ್ಟೇ ಗಿಲ್ಲಿಯವ್ರಿಗೇನೋ ಒಂದು ಅಸಹ್ಯ ರೀತಿ ಮಾಡಿಸಿದೆ, ಅಂದರೆ ಹುಡುಗಿ ವೇಷ. ಆದರೆ ಅವರ ಒಂದು ಕಲಾವಿದಾಗಿ ಅದು ಅವರಿಗೆ ಅಸಹ್ಯ ಅಂತ ಅನ್ನಿಸಲ್ಲ. ಯಾಕಂದರೆ ತುಂಬ ಚೆನ್ನಾಗಿ ಅವ್ರ ಕೆಲವೊಂದು ಎಷ್ಟೇ ಪಾತ್ರವನ್ನು ಅವರು ರೆಸ್ಪೆಕ್ಟ್ ಕೊಟ್ಟು ಮಾಡ್ತಾರೆ. ಅದೇ ರೀತಿ ನಿನ್ನೆ ಅದು ಮಾಡಿದ್ದು ಅಲ್ಲಿ ಮತ್ತೆ ಧನುಷ್ ಅವರು ಕೂಡ ಕೌಂಟರ್ ಕೊಡ್ತಿದ್ದು, ಅದು ಯಾಕೋ ಸರಿ ಇಲ್ಲ ಅಂತ ಅನಿಸ್ತಾ ಇತ್ತು. ಗಿಲ್ಲಿಗೆ ತುಂಬ ಅಂದರೆ ಗಿಲ್ಲಿಯನ್ನು ತುಂಬ ಕಾಮಿಡಿ ಪೀಸ್ ಥರ ಮಾಡಿದ್ರು. ಅಲ್ಲಿ ಗಿಲ್ಲಿಗೆ ಏನೊಂದು ಹೇಳೋದಾಗಿರ್ಬೋದು, ಈ ಥರದ್ದೆಲ್ಲ ತುಂಬ ಸಾಕಷ್ಟು ನಿನ್ನೆ ನಡೆದಿತ್ತು. ಅದೆಲ್ಲೋ ಒಂದು ಕಡೆದು ಗಿಲ್ಲಿ ಫ್ಯಾನ್ಸ್ಗೆ ತುಂಬ ಬೇಜಾರಾಗಿದೆ ಅಂತ ಅನಿಸುತ್ತೆ. ಅದೆಲ್ಲೋ ಇದನ್ನು ಕೂಡ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ. ಗಿಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ, ಗಿಲ್ಲಿ ಎಲ್ಲದಕ್ಕೂ ಸೈ ಅಂತ ಹೇಳ್ಕೊಂಡು ತುಂಬಾ ಹೊರಗಡೆ ಪಾಸಿಟಿವ್ ಆಗಿ ಟ್ರೋಲ್ ಕೂಡ ಮಾಡ್ತಿದ್ದಾರೆ. ಈ ಥರ ನೋಡಿದ್ರೆ ಗಿಲ್ಲಿ ಏನೇ ಮಾಡಿದ್ರು, ಎಷ್ಟೇ ಇದು ಮಾಡಿದ್ರು, ಗಿಲ್ಲಿಗೆ ಒಂದು ಫ್ಯಾನ್ ಬೇಸ್ ಅಂತ ಇದೆ. ಆ ಒಂದು ಫ್ಯಾನ್ ಬೇಸಲ್ಲಿ ಅವರು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ತುಂಬ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಎಲ್ಲ ಒನ್ ಮ್ಯಾನ್ ಶೋ ಅಂತಲೇ ಹೇಳ್ಬೋದು ಗಿಲ್ಲಿ ಅವರು. ಯಾಕಂದರೆ ಎಲ್ಲ ಹೇಳೋರು ಅದೇ, ಗಿಲ್ಲಿ ಒನ್ ಮ್ಯಾನ್ ಶೋ ಅಂತಾನೆ. ಯಾಕಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾ ಬರ್ತಿದ್ದಾರೆ. ಯಾರೇ ಏನೇ ಹೇಳಿದ್ರು, ಯಾರೇ ಏನು ಮಾಡಿದ್ರು ಕೂಡ ಗಿಲ್ಲಿ ತಮ್ಮ ಆಟನ ಆಡ್ತಿದ್ದಾರೆ. ಆಮೇಲೆ ಎಲ್ಲೂ ತನ್ನನ್ನು ತಾನು ಬಿಟ್ಕೊಡೋದೆ, ಬೇರೆಯವ್ರಿಗೋಸ್ಕರ ಅಷ್ಟೇ, ಬೇರೆಯವ್ರಿಗೋಸ್ಕರ ಏನಾದರೂ ಹೇಳಿದ್ರೆ ಅದು ಸಹಾಯ ಮಾಡೋದಾಗಿರ್ಬೋದು, ಈ ಥರ ಒಂದು ಮನಸ್ಥಿತಿ ಗಿಲ್ಲಿಯಲ್ಲಿದೆ. ಆಮೇಲೆ ನಿನ್ನೆ ಕೂಡ ಅಷ್ಟೇ ರೆಸಾರ್ಟಲ್ಲಿ ಸ್ಪಾ ಅಂತ ಮಾಡಿದ್ರು. ಬಂದವರು ಅವರಿಂದ ಮನೆ ಸ್ಪರ್ಧಿಗಳಿಂದ ಮಸಾಜ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ತಲೆ ಮಸಾಜ್ ಮಾಡ್ಕೊಳ್ಳೋದಾಗಿರ್ಬೋದು, ಈ ಥರ ಚಟುವಟಿಕೆಗಳನ್ನು ಕೊಟ್ಟಿದ್ರು. ಅದರಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ಅಂದಾಗ ಗಿಲ್ಲಿ ಅವ್ರನ್ನ ಒಂದು ಹುಡುಗಿ ರೀತಿ ನೋಡೋದಾಗಿರ್ಬೋದು, ಇದು ತುಂಬ ಚೆನ್ನಾಗಿತ್ತು. ಯಾಕಂದರೆ ಗಿಲ್ಲಿ ಎಲ್ಲನೂ ಚೆನ್ನಾಗಿ ಮಾಡ್ತಾರೆ. ಗಿಲ್ಲಿ ಏನೇ ಕೊಟ್ಟರು ಅದನ್ನು ಪಾಸಿಟಿವ್ ಆಗಿ ತಗೊಂಡು ತಮ್ಮ ಅಥವಾ ಆ್ಯಕ್ಟಿಂಗ್ ಆಗಿರ್ಬೋದು, ಕಾಮಿಡಿ ಮಾಡೋದಾಗಿರ್ಬೋದು, ಅಥವಾ ಯಾರನ್ನೊಬ್ಬರನ್ನ ರೋಸ್ಟ್ ಮಾಡೋದಾಗಿರ್ಬೋದು, ಈ ಥರದ್ದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನು ಇಮಿಟೇಟ್ ಕೂಡ ಮಾಡ್ತಾರೆ, ತುಂಬ ಚೆನ್ನಾಗಿ ಇಮಿಟೇಟ್ ಮಾಡ್ತಾರೆ. ಲಾಸ್ಟ್ ಎಪಿಸೋಡಲ್ಲೇ ನೋಡಿರ್ಬೇಕು, ಸುದೀಪ್ ಅವರ ವೀಕೆಂಡ್ ಎಪಿಸೋಡಲ್ಲೇ ನೋಡಿರಬೇಕು. ಸುದೀಪ್ ಥರ ತುಂಬ ಚೆನ್ನಾಗಿ ಮಾತಾಡಿದರು. ಆಮೇಲೆ ಯಾವುದೇ ಒಂದು ಯಾರನ್ನ ಈಗ ಅವ್ರು ನೋಡಿದ್ರು ಕೂಡ ಅವರನ್ನು ತುಂಬ ಚೆನ್ನಾಗಿ ಇಮಿಟೇಟ್ ಮಾಡ್ತಾರೆ. ಸೊ ಹಾಗಾಗಿ ನಿನ್ನೆ ಒಂದು ಮಾಡೆಲ್ ಫೋಟೋಶೂಟ್ ಥರ ಇತ್ತು. ಅದರಲ್ಲಿ ಗಿಲ್ಲಿ ಮಾಡೆಲ್ ಆಗಿದ್ರು, ಸ್ಪಂದನ ಅವರು ಒಂದು ಹುಡುಗನ ವೇಷದಲ್ಲಿದ್ದರು. ತುಂಬ ಕ್ಯೂಟ್ ಆಗಿತ್ತು. ಈ ಒಂದು ಪೇರ್ ಏನಿತ್ತು ತುಂಬ ಕ್ಯೂಟ್ ಆಗಿತ್ತು. ಆಮೇಲೆ ತುಂಬ ಚೆನ್ನಾಗಿತ್ತು. ಅವರು ಕಾಮಿಡಿ ಮಾಡೋದಾಗಿರ್ಬೋದು, ಈ ಥರ ತುಂಬ ಚೆನ್ನಾಗಿತ್ತು. ಆದರೆ ಎಲ್ಲ ಒಂದು ಕಡೆ ನಿನ್ನೆ ಮಂಜು ಅವ್ರದ್ದು ಯಾಕೋ ತುಂಬ ಅತಿ ಆಯಿತು ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಗಿಲ್ಲಿ ಅವರ ಗಡ್ಡವನ್ನು ಬೋಳಿಸ್ತಾರೆ. ಯಾಕಂದರೆ ಫಸ್ಟ್ ಕೆಂಪೇಗೌಡ ಗಡ್ಡ ಇತ್ತು ಗಿಲ್ಲಿಯವ್ರಿಗೆ. ಅಂದರೆ ಬಿಗ್ ಬಾಸ್ ಟಾಸ್ಕಲ್ಲಿ ಇವರು ಕಾವ್ಯ ಅವರು ಗಿಲ್ಲಿ ಜೊತೆ ಮಾತಾಡಬೇಕಾದ್ರೆ ಗಡ್ಡವನ್ನು ಬೋಳಿಸ್ಬೇಕು ಅಂತ ಹೇಳಿದರು. ಸೊ ಆ ಕಾರಣಕ್ಕಾಗಿ ಅವರು ಕೆಂಪೇಗೌಡ ಸ್ಟೈಲ್, ಅಂದರೆ ಸುದೀಪ್ ಅವರ ಕೆಂಪೇಗೌಡ ಸಿನಿಮಾ ಸ್ಟೈಲಲ್ಲಿ ಗಡ್ಡವನ್ನು ಶೇವ್ ಮಾಡ್ಕೊಂಡಿರ್ತಾರೆ. ಆದರೆ ನಿನ್ನೆ ಅಲ್ಲೇ ಸುದೀಪ್ ಅಂದರೆ ಇವರು ಮಂಜು ಅವರು ಗಿಲ್ಲಿ ಅವ್ರಿಗೆ ಹೇಳ್ತಾರೆ ಗಡ್ಡವನ್ನು ಬೋಳಿಸ್ಬೇಕಂತ. ಅಷ್ಟು ತನಕ ಅವ್ರು ಏನು ಹೇಳಿರಲ್ಲ. ಅವರಿಬ್ಬರು ವಾಶ್ರೂಮ್ ಬಂದ ಮೇಲೆ ಗಿಲ್ಲಿ ಅಂದ್ಕೊಂಡಿರ್ತಾರೆ ಮಂಜು ಅವ್ರಿಗೇನು ಗಡ್ಡ ಬೋಳಿಸೋಕ್ಕಿರಬೇಕು ಅಂತ. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಅಲ್ಲಿ ಗಿಲ್ಲಿಯ ಗಡ್ಡವನ್ನು ಬೋಳ್ಸೋಕೆ ಹೇಳ್ತಾರೆ. ಗಿಲ್ಲಿಗೆ ತುಂಬ ಬೇಜಾರಾಗುತ್ತೆ ಈ ವಿಷಯದಲ್ಲಿ. ಆದರೂ ಅದನ್ನು ಟಾಸ್ಕ್ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡ್ತಾರೆ. ಗಿಲ್ಲಿ ಎಲ್ಲೋ ಒಂದು ಕಡೆ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಒಂದು ಗಡ್ಡ ಅವ್ರಿಗೆ ತುಂಬ ಹೊಂದುತ್ತೆ. ಇದು ಮೊದಲು ಕೆಂಪೇಗೌಡ ಗಡ್ಡ ಆಗಿತ್ತು, ಆ ಥರನೇ ಈ ಒಂದು ಗಡ್ಡ ಶೇಪನ್ನು ಮಾಡಿಕೊಂಡು ಇದು ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಆಮೇಲೆ ಅಲ್ಲಿ ರಾಜವರ್ಮ ಅಂತ ಆಗಿರ್ಬೋದು, ಈ ಥರ ಒಂದು ಚಟುವಟಿಕೆಗಳನ್ನು ಅಲ್ಲಿ ಮಾಡಿಸ್ತಿದ್ರು ಗಿಲ್ಲಿ ಕೈಯಲ್ಲಿ. ಆಮೇಲೆ ಗಿಲ್ಲಿ ಕೈಯಲ್ಲಿ ಸಾಕಷ್ಟು ಡೈಲಾಗ್ಗಳಾಗಿರ್ಬೋದು, ಆ ಡೈಲಾಗ್ಗೆ ಫಿದಾಗಿದ್ದಾರೆ ಗೆಸ್ಟ್ಗಳು. ಯಾಕಂದರೆ ಇಷ್ಟು ದಿನ ಗಿಲ್ಲಿಗೆ ಬೈತಾನೆ ಬರ್ತಿದ್ರು, ಏನೂ ಮಾಡಲ್ಲ, ತುಂಬ ರೇಗಿಸ್ತಾನೆ, ತುಂಬ ಮಾತಾಡ್ತಾನೆ ಅಂತ. ರಜತ್ ಆಗಿರ್ಬೋದು, ಮಂಜು ಆಗಿರ್ಬೋದು ತುಂಬ ಬೈತಾಯಿದ್ರು. ಆದರೆ ನಿನ್ನೆ ಅವರ ಡೈಲಾಗ್ ಆಗಿರ್ಬೋದು, ಅಥವಾ ನಿನ್ನೆ ಅವ್ರು ನಡ್ಕೊಂಡ ರೀತಿ ಆಗಿರ್ಬೋದು ಗೆಸ್ಟ್ಗಳಿಗೆ ತುಂಬ ಇಷ್ಟ ಆಗಿದೆ. ಸೊ ಈ ಕಾರಣಕ್ಕೆ ಗಿಲ್ಲಿಯವ್ರಿಗೂ ಕೂಡ ಟಿಪ್ಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಗಿಲ್ಲಿಯವರು ಕೆಲವೊಂದು ಮುಂಗಾರು ಮಳೆ ಡೈಲಾಗ್ ಆಗಿರ್ಬೋದು, KGF ಮೂವಿ ಡೈಲಾಗ್ ಆಗಿರ್ಬೋದು, ಇದು ಆನ್ ದ ಸ್ಪಾಟ್ ಹೇಳಿದ್ರಿಂದ ಅಲ್ಲಿ ಇರುವಂಥ ಜಡ್ಜಸ್ ಅಂದರೆ ಗೆಸ್ಟ್ಗಳಿಗೆ ತುಂಬ ಖುಷಿ ಆಯಿತು. ಆ ಕಾರಣಕ್ಕಾಗಿ ಗಿಲ್ಲಿನ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಮೋಕ್ಷಿತ್ ಆಗಿರ್ಬೋದು, ಮಂಜು ಇಷ್ಟು ತನಕ ಬೈತಿದ್ರು ಗಿಲ್ಲಿ ಅವ್ರಿಗೆ. ಸೊ ನಿನ್ನೆ ಒಂದು ಅಪ್ರಿಷಿಯೇಟ್ ಮಾಡ್ತಾರೆ. ಆಮೇಲೆ ನಿನ್ನೆ ಅಂದರೆ ಮಂಜು ಅವ್ರಿಗೆ ಒಂದು ಬಿಗ್ ಬಾಸ್ ಅವರು ತುಂಬ ಸರ್ಪ್ರೈಸ್ ಇವೆಂಟ್ ಮಾಡಿರ್ತಾರೆ. ಆ ಇವೆಂಟಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ಹೇಳ್ತಾರೆ ಮನೆಯವರೆಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಈ ಥರ ಒಂದು ಮಾತಾಡ್ತಾರೆ. ಆಮೇಲೆ ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಅಷ್ಟೇ. ಅಭಿಷೇಕ್, ರಘು ಮತ್ತು ಸೂರಜ್, ಧನುಷ್ ನಾಮಿನೇಟ್ ಆಗಿರ್ತಾರೆ
ಕ್ಯಾಪ್ಟನ್ಸಿ ಇದಕ್ಕೆ. ಸೊ ಆ ಕಾರಣದಲ್ಲಿ ಅವರು ಆಟ ಆಡೋಕ್ಕಿಂತ ಮುಂಚೆ ಇಬ್ರು ಮಹಿಳಾ ಸದಸ್ಯರು ಕೂಡ ಇಲ್ಲಿ ಇರ್ತಾರೆ. ಯಾರಂದ್ರೆ ಸ್ಪಂದನ ಮತ್ತೆ ರಾಶಿಕಾ. ಈ ಇಬ್ರು ಟೈ ಆಗಿರ್ತಾರೆ. ಸೊ ಇಬ್ಬರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡೋಕ್ಕಿರುತ್ತೆ. ಮನೆ ಸ್ಪರ್ಧೆಗೆ ಸಿಕ್ಕಿದಂತಹ ಟಿಪ್ಸ್ ಏನಿದೆ ಅದನ್ನ ಇಬ್ಬರಲ್ಲಿ ಯಾರಿಗೆ ಕೊಡ್ತಾರೋ, ಯಾರಿಗೆ ಜಾಸ್ತಿ ಈ ಒಂದು ಟಿಪ್ಸ್ ಕಾಯಿನ್ ಬರುತ್ತೋ ಅವರು ಕ್ಯಾಪ್ಟನ್ಸಿ ಓಟಕ್ಕೆ ಮುಂದುವರಿಬಹುದು ಅಂತ ಬಿಗ್ ಬಾಸ್ ಹೇಳ್ತಾರೆ. ಅಲ್ಲಿ ಅತಿ ಹೆಚ್ಚಾಗಿ ಸಿಕ್ಕಿದ್ದು ಸ್ಪಂದನ ಅವರಿಗೆ. ಯಾಕಂದ್ರೆ ಅವರು ಗೆಸ್ಟ್ಗಳನ್ನ ನೋಡ್ಕೊಳ್ಳೋ ರೀತಿಯಾಗಿ ಅವರು ರಿಸೆಪ್ಷನಿಸ್ಟ್ ಕೂಡ ಆಗಿದ್ರು. ಅಲ್ಲಿ ಮತ್ತೆ ಮನೆಯವ್ರನ್ನ ನೋಡ್ಕೊಳ್ಳೋದು ಕೂಡ ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಏನೇ ಹೇಳಿದ್ರು ತುಂಬಾ ತಾಳ್ಮೆಯಿಂದ ಕೇಳೋದಾಗಿರ್ಬೋದು, ಈ ತರ ತುಂಬಾ ಮಾಡ್ತಿರ್ತಾರೆ. ಯಾಕೋ ರಾಶಿಕಾ ಈ ವಾರ ತುಂಬಾ ಕಾಣಿಸ್ಲಿಲ್ಲ ಅಂತ ಅನಿಸ್ತಾ ಇತ್ತು. ಅಂದ್ರೆ ಫಿಸಿಕಲ್ ಟಾಸ್ಕ್ ಬಂದಾಗ ರಾಶಿಕಾ ಅವ್ರದ್ದು ಹೇಳಿದ್ರೆ ಬೇಡ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಈ ತರ ಟಾಸ್ಕ್ ಅಲ್ಲಿ ರಾಶಿಕಾ ಅವ್ರು ತುಂಬಾ ಸಪ್ಪೆಯಾಗಿ ಉಳಿತಾರೆ ಅಂತಾನೆ ಹೇಳ್ಬೋದು. ಈ ಒಂದು ವಾರದಲ್ಲೂ ಅಷ್ಟು ರಾಶಿಕಾ ಅವ್ರು ಎಲ್ಲೂ ತುಂಬಾ ಕಾಣಿಸ್ಕೊಳ್ಳಿಲ್ಲ. ಹಾಗಾಗಿ ರಾಶಿಕಾ ಅವರಿಗೆ ಕಾಯಿನ್ ರಕ್ಷಿತಾ ಮತ್ತೆ ಬೇರೆ ಸ್ಪರ್ಧೆಯರು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಸ್ಪಂದನ ಅವರಿಗೆ ತುಂಬಾ ಅತಿ ಹೆಚ್ಚಾಗಿ ಕಾಯಿನ್ಸ್ ಸಿಕ್ಕಿದೆ. ಆ ಕಾರಣಕ್ಕಾಗಿ ಸ್ಪಂದನ ಅವರು ಕ್ಯಾಪ್ಟನ್ಸಿ ಓಟಕ್ಕೆ ನಾಮಿನೇಟ್ ಆಗ್ತಾರೆ. ಇದು ಕೆಲವರ ರೀಸನ್ ಹೇಗಿತ್ತು ಅಂದ್ರೆ ರಾಶಿಕಾಗಾದ್ರೆ ಕ್ಯಾಪ್ಟನ್ಸಿ ಓಟಕ್ಕೆ ಚಾನ್ಸ್ ಸಿಕ್ಕಿತ್ತು, ಆದ್ರೆ ಕ್ಯಾಪ್ಟನ್ ಆಗಿರಲಿಲ್ಲ. ಅದೇ ಒಂದು ಚಾನ್ಸ್ ಸಿಕ್ಕಿತ್ತು ಅವ್ರಿಗೆ, ಆದ್ರೆ ಸ್ಪಂದನ ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ. ಸೊ ಹಾಗಾಗಿ ಸ್ಪಂದನ ಅವ್ರನ್ನ ಆಲ್ಮೋಸ್ಟ್ ಎಲ್ಲರೂ ನಾಮಿನೇಟ್ ಮಾಡ್ತಾರೆ ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕಿಗೆ. ಹಾಗಾಗಿ ನೆಕ್ಸ್ಟ್ ಸ್ಪಂದನ ಮತ್ತೆ ಧನುಷ್, ರಘು, ಸೂರಜ್ ಮತ್ತೆ ಅಭಿಷೇಕ್ ಕ್ಯಾಪ್ಟನ್ಸಿ ಓಟಕ್ಕೆ ನಾಮಿನೇಟ್ ಆಗಿ ಅಲ್ಲಿ ಆಟ ಆಡೋಕ್ಕೆ ಬರ್ತಾರೆ. ಅಲ್ಲಿ ಆಟದ ಟ್ವಿಸ್ಟ್ ಏನಂದ್ರೆ ಗೆಸ್ಟ್ಗಳು ಇವರ ಪರವಾಗಿ ಆಟ ಆಡಬೇಕಿತ್ತು. ಆ ಕಾರಣಕ್ಕಾಗಿ ಗೆಸ್ಟ್ಗಳು ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಅದರಲ್ಲಿ ಧನುಷ್ ಅವರು ಲೀಡಲ್ಲಿ ಇರ್ತಾರೆ. ಆಮೇಲೆ ಧನುಷ್ ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಧನುಷ್ ಅವರು ಕ್ಯಾಪ್ಟನ್ ಕೂಡ ಆಗ್ತಾರೆ. ಇದು 2ನೇ ಬಾರಿ ಧನುಷ್ ಅವರ ಕ್ಯಾಪ್ಟನ್ಸಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕ್ಯಾಪ್ಟನ್ ಆದಾಗ ರಘು ಕೂಡ ಇದು 2ನೇ ಸತಿ. ಅದೇ 2ನೇ ಸತಿ ಕ್ಯಾಪ್ಟನ್ ಆದಾಗ ರಘು ಅವರ ಪರ್ಫಾರ್ಮೆನ್ಸ್ ಅಷ್ಟೇನು ಯಾರಿಗೂ ಮನೇಲಿ ಇಷ್ಟ ಆಗ್ಲಿಲ್ಲ. ಹೊರಗಡೆನೂ ಕೂಡ ಅಷ್ಟೇ ತುಂಬಾ ಕಮ್ಮಿ ಮಾತಾಡ್ತಿದ್ರು ಅನ್ಸುತ್ತೆ, ತುಂಬಾ ಕಮ್ಮಿ ರೋಲ್ ಮಾಡ್ತಿದ್ರು ಅಂತ ಅನ್ಸುತ್ತೆ. ಆಮೇಲೆ ಅಶ್ವಿನಿ ಮತ್ತೆ ಅವ್ರ ಜೊತೆ ನಡೆದ ಜಗಳ ಅಷ್ಟೇ ಆಗಿದ್ದು. ಆದ್ರೆ ಧನುಷ್ ಅವ್ರಿಗೂ ಕೂಡ ಅಷ್ಟೇ. ಧನುಷ್ ಅವರಿಗೆ ಕ್ಯಾಪ್ಟನ್ಸಿ ಆದಾಗ ತುಂಬಾ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿತ್ತು. ರಘು ಅವ್ರಿಗೂ ಅಷ್ಟೇ. ಸ್ಟಾರ್ಟಿಂಗ್ ಪ್ರಿನ್ಸಿಪಲ್, ಆಮೇಲೆ ಅವ್ರು ನೋಡ್ಕೊಂಡೋ ರೀತಿ, ಕಾಲೇಜನ್ನ ನೋಡ್ಕೊಂಡೋ ರೀತಿ, ಆ ತರ BB ಕಾಲೇಜನ್ನ ನೋಡ್ಕೊಂಡೋ ರೀತಿ, ಇದೆಲ್ಲ ಸೇರಿ ಕಿಚ್ಚನ ಚಪ್ಪಾಳೆ ಸಿಕ್ತು. 2ನೇ ಸತಿ ರಘು ಅವರು ಕ್ಯಾಪ್ಟನ್ಸಿ ಆದಾಗ ತುಂಬಾ ಸಪ್ಪೆ ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಎಲ್ಲೂ ಅವರು ತಮ್ಮ ಸ್ಟ್ಯಾಂಡ್ ಅನ್ನ ತಗೊಂಡಿರ್ಲಿಲ್ಲ. ಯಾಕೋ ತುಂಬಾ ಯಾರಿಗೋ ಬೇಜಾರಾಗುತ್ತೆ ನಾನು ಏನಾದ್ರು ಮಾತಾಡಿದ್ರನ್ನೋ ಫೀಲಿಂಗ್ ಅಲ್ಲಿ ಇದ್ರು ಅಂತ ಅನಿಸುತ್ತೆ. ಧನುಷ್ ಅವರ ಕ್ಯಾಪ್ಟನ್ಸಿ ಅಷ್ಟೇ, ಫಸ್ಟ್ ಕ್ಯಾಪ್ಟನ್ಸಿ ಅವ್ರದ್ದು ತುಂಬಾ ಚೆನ್ನಾಗಿ ಮಾಡ್ತಾರೆ. ತುಂಬಾ ಚೆನ್ನಾಗಿ ಎಲ್ರ ಜೊತೆ ಮಿಂಗಲ್ ಆಗ್ತಾರೆ. ತುಂಬಾ ಚೆನ್ನಾಗಿ ಎಲ್ರಿಗೂ ಟಾಸ್ಕ್ ಕೊಡೋದಾಗಿರ್ಬೋದು ಅಥವಾ ಮನೆ ಚಟುವಟಿಕೆಗಳಲ್ಲಿ ಎಲ್ಲರನ್ನ ತೊಡಗಿಸ್ಕೊಳ್ಳೋದಾಗಿರ್ಬೋದು, ಇದು ತುಂಬಾ ಚೆನ್ನಾಗಿ ಮಾಡ್ತಾರೆ. ಇನ್ನು ಈ ವೀಕ್ ಹೇಗೆ ಧನುಷ್ ಅವರು ಕ್ಯಾಪ್ಟನ್ಸಿಯನ್ನ ಮಾಡ್ತಾರೆ, ಯಾವ ರೀತಿ ಮನೆಯನ್ನ ರೋಲ್ ಮಾಡ್ತಾರೆ, ಯಾವ ರೀತಿ ಸ್ಪರ್ಧಿಗಳಿಗೆ ಟಾಸ್ಕ್ ಕೊಡ್ತಾರೆ ಅನ್ನೋದನ್ನು ಕೂಡ ನೋಡ್ಬೇಕಾಗುತ್ತೆ. ಇಲ್ಲಿ ಪ್ರತಿಯೊಬ್ರು ಏನಾದ್ರು ಕ್ಯಾಪ್ಟನ್ ಆದಾಗ ಗಿಲ್ಲಿ ತುಂಬಾ ವೈಸ್ ಕ್ಯಾಪ್ಟನ್ ಅಂತಾನೆ ಹೋಗ್ತಾರೆ. ಈಗ ಧನುಷ್ ಅವರು ಕೂಡ ಅಷ್ಟೇ ಕ್ಯಾಪ್ಟನ್ ಆಗಿದ್ದಾರೆ. ಈಗ ಗಿಲ್ಲಿ ಕೂಡ ನಾನು ವೈಸ್ ಕ್ಯಾಪ್ಟನ್ ಅಂತ ಅವ್ರ ಮೇಲೆ ಹೆಗಲ ಮೇಲೆ ಕೈ ಹಾಕೊಂಡು ನಿಂತಿದ್ದಾರೆ. ಇನ್ನು ಈ ಧನುಷ್ ಅವರ ಕ್ಯಾಪ್ಟನ್ಸಿ ಹೇಗಿರುತ್ತೆ, ಬಿಗ್ ಬಾಸ್ ಅವರು ಇನ್ನೊಮ್ಮೆ ಧನುಷ್ ಅವರ ಕ್ಯಾಪ್ಟನ್ಸಿಗೆ ಕಿಚ್ಚನ ಚಪ್ಪಾಳೆ ಸಿಗ್ಬೋದಾ, ಅಥವಾ ಅವರ ಒಂದು ಮನಸ್ಥಿತಿ ಅಂದ್ರೆ ಧನುಷ್ ಅವರು ಮಾತಾಡೋ ರೀತಿ ಆಗಿರ್ಬೋದು, ಧನುಷ್ ಇದ್ದು ಟಾಸ್ಕ್ ಆಗಿರ್ಬೋದು, ಇದೆಲ್ಲ ನೋಡಿ ಕಿಚ್ಚನ ಚಪ್ಪಾಳೆ ಸಿಗ್ಬೋದಾ ಅನ್ನೋದು ನಾವು ಈ ವೀಕ್ ಅಂದ್ರೆ ನಾಳೆ ಅಲ್ಲಿ ನಾವು ನೋಡ್ಬೇಕಾಗುತ್ತೆ. ಆಮೇಲೆ ಈ ವಾರ ಕಿಚ್ಚನ ಕ್ಲಾಸ್ ಯಾರಿಗೆ ಇರ್ಬೋದು ಅನ್ನೋದು ಕೂಡ ತುಂಬಾ ಕ್ಯೂರಿಯಾಸಿಟಿಯಲ್ಲಿ ಇದೆ. ಯಾಕಂದ್ರೆ ಈ ವಾರ ತುಂಬಾ ಎಲ್ಲರೂ ತಾಳ್ಮೆಯಿಂದ ಆಟ ಆಡಿದ್ದಾರೆ. ಎಲ್ಲರೂ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಕೆಲವೊಂದಿಷ್ಟು ಜಗಳಗಳಾಗಿದೆ ಹೊತ್ತು ಅಲ್ಲಿ ಎಲ್ಲರೂ ತಮ್ಮನ್ನ ತಾವು ಬಿಟ್ಕೊಟ್ಟಿಲ್ಲ, ಅಂದ್ರೆ ತಮ್ಮ ಸ್ಪರ್ಧೆಯನ್ನ ಬಿಟ್ಕೊಟ್ಟಿಲ್ಲ ಮನೆಯವರು. ಸೊ ಈ ಕಾರಣಕ್ಕಾಗಿ ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಗ್ಬೋದು ಅನ್ನೋದು ಕೂಡ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಆಮೇಲೆ ಹೊರಗಡೆ ಕೂಡ ತುಂಬಾ ಕನ್ಫ್ಯೂಷನ್ ಇದೆ, ಯಾರಿಗೆ ಸಿಗ್ಬೋದು, ಕಿಚ್ಚನಿಂದ ಯಾರಿಗೆ ಕ್ಲಾಸ್ ಸಿಗ್ಬೋದು. ಯಾಕಂದ್ರೆ ಅಶ್ವಿನಿ ಮತ್ತೆ ಗಿಲ್ಲಿ ಅಂತ ಕಾಣಿಸ್ತಿದೆ. ಯಾಕಂದ್ರೆ ಈ ಒಂದು ಮನೆ ಗೆಸ್ಟ್ ಹೇಳಿದ್ದನ್ನ ಅವರು ಸ್ವಲ್ಪ ಆರ್ಗ್ಯೂ ಮಾಡ್ತಾ ಹೋದ್ರು. ಈ ಕಾರಣಕ್ಕಾಗಿ ಸುದೀಪ್ ಅವ್ರು ಏನಾದ್ರು ಅಶ್ವಿನಿ ಮತ್ತೆ ಗಿಲ್ಲಿಗೆ ಕ್ಲಾಸ್ ತಗೊಳ್ಬೋದಾ, ಅಥವಾ ಯಾರಿಗೆ ಕ್ಲಾಸ್ ತಗೋತಾರೆ. ಈ ಸತಿ ಅಭಿಷೇಕ್ ಕ್ಯಾಪ್ಟನ್ಸಿನ ತುಂಬಾ ಚೆನ್ನಾಗಿ ಮಾಡಿದಾರ, ಇದು ಕೂಡ ಕ್ವಶನ್ ಮಾರ್ಕ್ ಆಗುತ್ತೆ. ಯಾಕಂದ್ರೆ ಅಭಿಷೇಕ್ ಅವರು ಕ್ಯಾಪ್ಟನ್ಸಿ ಅಂತ ಹೇಳಿದ್ರೆ ಅವರಿಗೆ ಯಾರೋ ಹೇಳ್ಕೊಡ್ಬೇಕಿತ್ತು, ಆ ತರ ಒಂದು ಕ್ಯಾಪ್ಟನ್ಸಿಯನ್ನ ಮಾಡಿದ್ದಾರೆ. ಅವರಾಗೆ ಒಂದು ಏನು ಡಿಸಿಷನ್ ತಗೊಳ್ತಿರ್ಲಿಲ್ಲ. ಆಮೇಲೆ ಅಭಿಷೇಕಿಗೆ ಕ್ಯಾಪ್ಟನ್ಸಿ ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ ಅನ್ಸುತ್ತೆ. ತುಂಬಾ ಮುಗ್ಧ ರೀತಿಯಲ್ಲಿ ಮಾತಾಡ್ತಿದ್ರು. ಎಲ್ಲರನ್ನು ಕೂಡ ಮುಂದೋಗು ಆ ತರ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ರು. ಯಾಕೋ ತುಂಬಾ ಕ್ಯಾಪ್ಟನ್ ರೀತಿ ಅವ್ರು ಕಾಣಿಸ್ಲಿಲ್ಲ ಎಲ್ಲೂ ಮನೆಯಲ್ಲಿ. ಒಂದು ಮ್ಯಾನೇಜರ್ ಅಂತ ಪೋಸ್ಟ್ ಕೊಟ್ಟಾಗ ಅಲ್ಲಿ ಆಗಿರುವಂತಹ ಸ್ಪರ್ಧಿಗಳಿಗೆ ಏನಾದ್ರು ತೊಂದರೆ ಆದ್ರೆ ಅಥವಾ ಗೆಸ್ಟ್ ಗಳಿಗೆ ಏನಾದ್ರು ಬೇಕಿದ್ರೆ ಅದನ್ನ ಮ್ಯಾನೇಜರ್ ನೋಡ್ಕೊಳ್ಬೇಕಾಗುತ್ತೆ. ಅಲ್ಲಿ ಅಭಿಷೇಕ್ ಅವರು ಏನು ನೋಡ್ಕೊಂಡಿಲ್ಲ. ಸೊ ಈ ವಾರ ಕಿಚ್ಚನ ಚಪ್ಪಾಳೆ ಅಭಿಷೇಕ್ ಅವ್ರಿಗೆ ಸಿಗೋದು ಡೌಟ್ ಇದೆ. ಆಮೇಲೆ ಕ್ಲಾಸ್ ಕೂಡ ಅಭಿಷೇಕ್ ಅವ್ರಿಗೆ ಸಿಗುತ್ತಾ ಅಂದ್ರೆ ಕಿಚ್ಚನ
ಕಿಚ್ಚನ ಕ್ಲಾಸ್ ಅಭಿಷೇಕ್ ಅವರಿಗೆ ಸಿಗುತ್ತಾ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿದೆ. ಯಾಕಂದರೆ ಈ ವಾರ ಅವ್ರು ಏನೂ ಅಷ್ಟು ಇಂಪ್ರೂವ್ಮೆಂಟ್ ಕಾಣಲಿಲ್ಲ, ತುಂಬ ಸಪ್ಪೆಯಾಗೇ ಇದ್ರು ಅಂತ ಅನಿಸುತ್ತೆ, ಎಲ್ಲೂ ಕ್ಯಾಪ್ಟನ್ ಅಂತಲೇ ಅನ್ನಿಸ್ಲಿಲ್ಲ. ಸೊ ಈ ಕಾರಣಕ್ಕಾಗಿ ಯಾರಿಗೆ ಈ ವಾರ ಕಿಚ್ಚನ ಚಪ್ಪಾಳೆ, ಯಾರಿಗೆ ಕಿಚ್ಚನ ಸ್ಪೆಷಲ್ ಕ್ಲಾಸ್ ಇದೆ ಅಂತ ನಾವು ನಾಳೆ ಎಪಿಸೋಡಲ್ಲಿ ನೋಡಬೇಕಾಗುತ್ತೆ. ಇನ್ನು ಇವತ್ತೆಲ್ಲ ಏನಾಗುತ್ತೆ ಅಂತ ನಾಳೆ ಅಪ್ಡೇಟ್ ಕೊಡ್ತೀನಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.